ಫ್ರೆಂಡ್ಸ್, ಇವತ್ತು ತಂಬಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಅರ್ಧ ಕೆ ಜಿ ಕಡಲೆ, ಅರ್ಧ ಕೊಬ್ಬರಿ ಅಥವಾ ಕಾಯಿ, ಅರ್ಧ ಕೆ ಜಿ ಬೆಲ್ಲ, 1/4 ಕೆ ಜಿ ಕಡಲೆ ಬೀಜ, 50 ಗ್ರಾಮ್ ಎಳ್ಳು, 4 ರಿಂದ 5 ಏಲಕ್ಕಿ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದನ್ನು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಇವಾಗ 1/4 ಲೀಟ್ರು ಮೆಜರ್ಮೆಂಟಲ್ಲಿ ನಾನು ನೀರು ತೊಗೊಂಡಿದ್ದೀನಿ. ಈ ನೀರನ್ನ ಒಂದು ಪಾತ್ರೆಗೆ ಕಾಯಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ನಾವು ಬೆಲ್ಲ ಹಾಕಿ ಕಾಯಕ್ಕೆ ಇಟ್ಕೊಳ್ಳೋಣ. ಇವಾಗ ಇದನ್ನು ಕಾಯಿಸ್ಕೊಂಡು ಪಾಕ ಮಾಡ್ಕೊಳ್ಳೋಣ. ಇದು ಕಾಯ್ತಾ ಇರಲಿ. ನಾನಿವಾಗ ಕಡಲೆನ ಮಿಕ್ಸಿಗೆ ಹಾಕ್ಕೋತೀನಿ. ನೋಡಿ, ಇವಾಗ ನಾನು ಕಡಲೆನ ಪುಡಿ ಮಾಡ್ಕೊಳ್ಳೋಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಜೊತೆಗೆ ಏಲಕ್ಕಿ ಸುಲಿದು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊತೀನಿ. ನೋಡಿ, ಇವಾಗ ಇದನ್ನು ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ. ಪುಡಿಯಾಗಿದೆ. ಇವಾಗ ಇದನ್ನು ನಾನು ಒಂದು ಡಬ್ರಿಗೆ ಹಾಕ್ಕೋತಾ ಇದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ಕಡಲೆ ಇದೆಯಲ್ಲ, ಅದನ್ನು ಮತ್ತೆ ಮಿಕ್ಸಿ ಮಾಡ್ಕೊತೀನಿ. ಇವಾಗ ಕಡಲೆನ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿನಿ. ಇದನ್ನು ಇವಾಗ ಸಪ್ರೇಟ್ ಎತ್ತಿಟ್ಕೊತೀನಿ. ಇವಾಗ ನೆಕ್ಸ್ಟು ಕಡಲೆ ಬೀಜ ಹುರ್ಕೋತೀನಿ. ಬನ್ನಿ ನೋಡೋಣ. ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ನಾನು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಫಸ್ಟು ಎಳ್ಳು ಹಾಕ್ಕೋತಾ ಇದ್ದೀನಿ. ಎಳ್ಳನ್ನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೋಬೇಕು. ಎಳ್ಳನ್ನ ಯಾವತ್ತೂ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೋಬೇಕು. ನೋಡಿ, ಇವಾಗ ಎಳ್ಳು ಆಗ್ತಾಯಿದೆ. ಚಿಟಪಟ ಅಂತ ಸೌಂಡ್ ಬರ್ತಾಯಿದೆ. ನೋಡಿ, ಇವಾಗ ಎಳ್ಳು ಆಗಿದೆ. ಚಿಟಪಟ ಅಂತ ಸಿಡಿತಾ ಇದೆ. ಇವಾಗ ಇದನ್ನು ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿರೋ ಕಡಲೆಗೆ ಹಾಕ್ಕೋಬೇಕು. ನೋಡಿ, ಇವಾಗ ಇದಾಗಿದೆ. ಇವಾಗ ಈ ಎಳ್ಳನ್ನ ಈ ಕಡಲೆಗೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಕಡಲೆ ಬೀಜ ಹಾಕ್ಕೊಂಡು ನೋಡಿ, ಇವಾಗ ಇದಕ್ಕೆ ನಾನು ಕಡಲೆ ಬೀಜ ಹಾಕಿದ್ದೀನಿ. ಇವಾಗ ಇದನ್ನು ಸಹ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ನೋಡಿ, ಇವಾಗ ಇದನ್ನು ಇದೇ ಥರ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಬಿಟ್ಟು ಇದ್ರ ಸಿಪ್ಪೆನೆಲ್ಲ ತೆಕ್ಕೋಬೇಕು. ಇವಾಗ ನೋಡಿ, ಈ ಥರ ಎಲ್ಲ ನೀಟಾಗಿ ಸಿಪ್ಪೆ ತಕ್ಕೋಬೇಕು. ಈ ಥರ ಉಜ್ಜಿಬಿಟ್ಟು ಸಿಪ್ಪೆ ತಗೊಳ್ಳೋಣ. ಇವಾಗ ಇದನ್ನು ಒಂದು ಮರಕ್ಕೆ ಹಾಕ್ಕೊಂಬಿಟ್ಟು ಈ ಥರ ಎಲ್ಲ ಕೈಯಲ್ಲಿ ಇಟ್ಕೊಂಡು ಸಿಪ್ಪೆ ತೆಗೆದ್ಬಿಡೋಣ. ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಇವಾಗ ನಾನು ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಬಿಡಿಸ್ಬಿಟ್ಟು ಪಪ್ಪು ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಸಹ ನಾನು ಮಿಕ್ಸಿ ಮಾಡ್ಕೊಂಡಿರೋ ಈ ಕಡಲೆ ಹಾಕ್ತಾಯಿದ್ದೀನಿ. ಇವಾಗ ಇದೆರಡನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ, ಇವಾಗ ಇದು ಮಿಕ್ಸ್ ಆಗಿದೆ. ಇದು ಪಕ್ಕದಲ್ಲಿ ಇಡ್ತೀನಿ. ನೋಡಿ, ಇವಾಗ ಇದು ಬೆಲ್ಲ ಕರಗಿ ಪಾಕ ಆಗಿದೆ. ಯಾವತ್ತೂ ನಾವು ತಂಬಿಟ್ಟಿಗೆ 1 ಎಳೆ ಪಾಕ 2 ಎಳೆ ಪಾಕ ತೊಗೊಳಂಗಿಲ್ಲ. ಯಾಕಂದರೆ ಗಟ್ಟಿಗಾಗ್ಬಿಡುತ್ತೆ, ಕಲ್ಲು ಥರ ಆಗಿಬಿಡುತ್ತೆ. ಆದ್ದರಿಂದ ನಾವು ಇವಾಗ ಕರೆಕ್ಟಾಗಿ ಕಾದಿದೆ, ಹದವಾಗಿದೆ ಪಾಕ. ಇವಾಗ ಪಾಕ ಆಗಿದೆ. ಇದನ್ನು ನಾನು ಸ್ಟವ್ ಆಫ್ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ. ನೋಡಿ, ಇವಾಗ ನಾನು ಸ್ಟವ್ವಿಂದ ಕೆಳಗಡೆ ಇಳಿಸ್ಕೊಂಡು ಪಾಕನ ನಾನಿವಾಗ ಅದರಲ್ಲಿ ಕಲ್ಲು ಅಥವಾ ಏನಾದರೂ ಇರುತ್ತೆ ಕಸ ಅಂದ್ಬಿಟ್ಟು ನಾನಿವಾಗ ಅದನ್ನು ಸೋಸ್ಕೊತಾ ಇದ್ದೀನಿ, ಗಲೀಜಿರುತ್ತೆ ಅಂತ. ನೋಡಿ, ಇವಾಗ ನಾನೆಲ್ಲ ಸೋಸಿಟ್ಕೋತಾ ಇದ್ದೀನಿ. ನೋಡಿ, ಯಾರೇ ಆದರೂ ಅಷ್ಟೇ, ನೋಡಿ ಇದರಲ್ಲಿ ಗಲೀಜಿದೆ. ಈ ಥರ ನೀಟಾಗಿ ಸೋಸ್ಕೊಂಡ್ಬಿಡ್ಬೇಕು. ಸೋಸ್ಕೊಂಡು ಅದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಈ ಕಡಲೆಗೆ ಎಳ್ಳು, ಕಡಲೆ ಬೀಜ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಕಾಯಿ ಹಾಕ್ಕೊತಾ ಇದ್ದೀನಿ. ನಾವು ಕಾಯಿ ಹಾಕ್ಕೊಂಡ್ರೆ ಜಾಸ್ತಿ ದಿನ ಇಡೋಕ್ಕಾಗಲ್ಲ. ಕೊಬ್ಬರಿಯನ್ನು ಹಾಕ್ಕೊಂಡು ಮಾಡ್ಬೋದು. ಕೊಬ್ಬರಿ ಹಾಕ್ಕೊಂಡ್ರೆ ನಾವು ಜಾಸ್ತಿ ದಿನ ಸ್ಟೋರ್ ಮಾಡ್ಕೋಬೋದು. ಇದನ್ನು ಕೆಲವರು ಕಾಯಿ ಕೊಬ್ಬರಿ ಏನು ಹಾಕ್ದೇ ಮಾಡ್ತಾರೆ. ನಾವು ಕಾಯಿ ಅಥವಾ ಕೊಬ್ಬರಿ ಹಾಕಿ ಮಾಡೋದು ನಾವು ತಂಬಿಟ್ಟನ್ನ.
ನೀವು ಕಾಯಿ ಹಾಕಿ ಮಾಡಿದ್ರೆ ತುಂಬ ಟೇಸ್ಟ್ ಬರುತ್ತೆ. ನೀವು ಒಂದು ಸಲ ಕಾಯಿ ಹಾಕಿನೇ ಮಾಡಿ ನೋಡಿ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕೊಬ್ಬರಿ ಹಾಕಿದ್ರಂತೂ ಈ ಬೇಸಿಗೆನಲ್ಲಿ ಜಾಸ್ತಿ ದಿನ ಸ್ಟೋರ್ ಮಾಡ್ಬೋದು. ಕಾಯಿ ಹಾಕಿದ್ರೆ ಸ್ಟೋರ್ ಮಾಡೋಕ್ಕಾಗಲ್ಲ. ನೋಡಿ ಇವಾಗ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಪಾಕ ಹಾಕ್ಕೊತೀನಿ. ನಾವು ಒಂದೇ ಸಲ ಎಲ್ಲ ಪಾಕನೂ ಹಾಕ್ಕೋಬಾರ್ದು. ನಮಗೆ ಎಷ್ಟು ಬೇಕಷ್ಟು ಬಿಸಿ ಇರುತ್ತೆ. ಕೈಯಿಂದ ಮಾತ್ರ ಮುಟ್ಬೇಡಿ. ಒಂದು ಸ್ಪೂನ್ ತೊಗೊಂಡು ಈ ಥರ ನೀಟಾಗಿ ಕಲಿಸ್ಕೊಳ್ಳಿ. ಬಿಸಿ ಇರೋದನ್ನ ಹಾಕ್ಕೊಂಡು ಕೈಯೆಲ್ಲ ಸುಟ್ಕೊಳ್ಳೋಕೆ ಹೋಗಬೇಡಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮತ್ತೆ ನಾನು ಇನ್ನೊಂದು ಸ್ವಲ್ಪ ಪಾಕನ ಹಾಕ್ಕೋತಾ ಇದ್ದೀನಿ. ಹಾಕಿದ ತಕ್ಷಣ ಮಾತ್ರ ಕೈಯಲ್ಲಿ ಮುಟ್ಬೇಡಿ. ಪಾಕ ತುಂಬ ಬಿಸಿ ಇರುತ್ತೆ, ಕೈ ಸುಟ್ಬಿಡತ್ತೆ. ಮತ್ತು ನೋಡಿ ನಾನು ಇವಾಗ ಮತ್ತೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಯಾಕಂದರೆ ಕೆಲವ್ರಿಗೆ ಕೈಯಲ್ಲಿ ಮುಟ್ಟಿ ಅಭ್ಯಾಸ ಇರುತ್ತೆ, ಕೆಲವ್ರಿಗೆ ಅಭ್ಯಾಸ ಇರಲ್ಲ. ಯಾರೂ ಸಡನ್ನಾಗಿ ಕೈಯಲ್ಲಿ ಮುಟ್ಟಕ್ಕೆ ಹೋಗ್ಬೇಡಿ, ತುಂಬ ಬಿಸಿ ಇರುತ್ತೆ ಪಾಕ. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇವಾಗ ಪಾಕನ ಜಾಸ್ತಿ ಹಾಕ್ಕೋಬೇಡಿ, ತೆಳುವಾಗಿ ಬಿಡುತ್ತೆ. ಮೀಡಿಯಮ್ಮಾಗಿ ನಿಮ್ಗೆ ಎಷ್ಟು ಬೇಕು ಗೊತ್ತಾಗತ್ತೆ ಅಲ್ಲಿ ನಮಗೆ ಅದು ಉಂಡೆ ಕಟ್ಟಕ್ಕೆ ಬರುತ್ತಾ ಅಂತ. ನೋಡಿ ಫ್ರೆಂಡ್ಸ್, ಇವಾಗ ನೋಡಿ ಈ ಥರ ಉಂಡೆ ಕಟ್ಟಕ್ಕೆ ಬರಬೇಕು. ನೋಡಿ ಈ ಥರ ಮೀಡಿಯಮ್ ಸೈಜ್ ಉಂಡೆ ಕಟ್ಕೋಬೇಕು. ನೋಡಿ ಇದೇ ಥರ ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಕಟ್ಕೊಂಡ್ಬಿಡ್ಬೇಕು. ತಣ್ಣಗಾದ್ಮೇಲೆ ಕಟ್ಟೋಕ್ಕಾಗಲ್ಲ. ಇದೇ ಥರ ನೀವು ಇದನ್ನೆಲ್ಲದನ್ನು ನಾನು ಇವಾಗ ಇದನ್ನು ಕಟ್ಕೋತೀನಿ. ನೀವು ಅಷ್ಟೇ ಬಿಸಿ ಇದ್ದಾಗಲೇ ಸ್ವಲ್ಪ ನೋಡಿ ನಿಮ್ಗೆ ಯಾವ ಸೈಜ್ ಬೇಕದು ಆ ಸೈಜು ಉಂಡೆ ಕಟ್ಕೋಬೇಕು. ನಾನು ಮೀಡಿಯಮ್ ಸೈಜ್ ಕಟ್ಕೋತಾ ಇದ್ದೀನಿ. ಒಂದು ಇಡೀ ಆಗೋಷ್ಟು ಕಟ್ಟಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ತೀರಾ ತೆಳುವಾದರೆ ಇಷ್ಟು ನೀಟಾಗಿ ಬರಲ್ಲ. ಇನ್ನು ಪಾಕ ಮಾತ್ರ ನೋಡ್ಕೊಂಡು ಹಾಕ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಕಟ್ಟೋದಕ್ಕೆ ಉಂಡೆನ. ಇದೇ ಥರ ಇರಬೇಕು. ನೋಡಿ ಫ್ರೆಂಡ್ಸ್, ತಂಬಿಟ್ಟು ರೆಡಿಯಾಗಿದೆ. ನೀಟಾಗೆಲ್ಲ ಉಂಡೆ ಕಟ್ಕೊಂಡು ರೆಡಿ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಝಾನ್ಸಿ ಅಡುಗೆ ಮನೆಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್.